ಅಪ್ಪ ದೇವ್ರೆ, ಲಕ್ಷ್ಮಿಗೆ ಫೋನ್ ಬಂದಿದ್ದು ಒಳ್ಳೇದಾಯಿತು. ಇಲ್ಲ ಅಂದಿದ್ರೆ ನನ್ನ ಕತೆ ಅಷ್ಟೇ. ಸರಿ ಅಮ್ಮ. ಏನಮ್ಮ ಕೋಕಿಲ ಆರಾಮಾದ್ಲಂತ? ಹ್ಞೂ ಅತ್ತೆ, ಪರವಾಗಿಲ್ವಂತೆ. ಆದ್ರೂ ನಾಳೆ ಆಫೀಸಿಂದ ಬರ್ತಾ ಒಂದ್ಸಲ ಹೋಗಿ ನೋಡ್ಕೊಂಬಂದ್ಬಿಡ್ತೀನಿ. ಎಲ್ಲಾರನ್ನೂ ಕೇಳ್ದೆ ಅಂತ ಹೇಳು. ಸರಿ ಅಮ್ಮ. ಏನಾಯ್ತ್ರಿ? ಏನಿಲ್ಲ ಲಕ್ಷ್ಮಿ, ಆಫೀಸಿಗೆ ಲೇಟ್ ಆಯಿತು. ಬೇಗ ತಿಂಡಿ ತಿನ್ನು. ಅಯ್ಯೋ ದೇವ್ರೆ, ಇಲ್ಲಿ ನೋಡಮ್ಮ. ಏನು ಅಂತ ನೀನೇ ಹೇಳೆ. ಖರಾಬ್ ಲವ್ ಸ್ಟೋರಿ. ಯಾರೋ ಇಬ್ರು 2 ವರ್ಷ ಲವ್ ಮಾಡಿದ್ರಂತಮ್ಮ. ಈಗ ಆ ಹುಡುಗಿ ಬೇರೆ ಯಾರನ್ನೋ ಮದುವೆ ಆಗ್ತಿದ್ದಾಳೆ ಅನ್ನೋ ಕೋಪಕ್ಕೆ ಅವಳ ಹಳೆ ಲವರ್ ಅವ್ರ ಪರ್ಸನಲ್ ಫೋಟೋಸ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಮಾಡಿಬಿಟ್ಟಿದ್ದಾನೆ. ಏನು ಹುಡುಗರೋ ಏನೋ, ಇವ್ರಿಗೇನು ಅಕ್ಕ ತಂಗಿ ಅಂತ ಇರಲ್ವಾ? ಅಷ್ಟೇ ಅಲ್ಲಮ್ಮ, ಮುಂದಿನ ವಾರದಲ್ಲಿ ಅವಳಿಗೆ ಮದುವೆ ಬೇರೆ ಇತ್ತಂತೆ. ಇದನ್ನೆಲ್ಲ ನೋಡಿ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳಂತೆ. ಅಯ್ಯೋ ದೇವ್ರೆ, ಜೀವನ ಕಳ್ಕೊಂಬಿಟ್ಲಾ ಪಾಪ. ಅವ್ರ ಅಪ್ಪ ಅಮ್ಮಂಗೆ ಹೇಗಾಗಿರ್ಬೇಡ. ಅಲ್ಲ, ಆ ಹುಡುಗಿದು ತಪ್ಪಿದೆ ಬಿಡು. ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ಮಾಡ್ಬಿಡೋದು, ಆಮೇಲೆ ಹೆತ್ತವ್ರಿಗೆ ಕಷ್ಟ ಕೊಡೋದು. ಸುಮ್ಮನಿರಮ್ಮ, ಈ ಪ್ರೀತಿ ಎಲ್ಲ ಏನು ಹೇಳಿ ಕೇಳಿನ ಬರುತ್ತೆ. ಒಳ್ಳೆ ಹುಡುಗ ಅಂತ ನಂಬಿರ್ತಾಳೆ. ಹಾಗಂತ ತನ್ನ ನಂಬಿಕೆನೇ ಸತ್ಯ ಅಂತ ಅನ್ಕೊಳ್ಳೋದು ತಪ್ಪೆ. ಹಿಂದೆ ಮುಂದೆ ನೋಡ್ದೆ ಲವ್ ಮಾಡಿದ್ರೆ ಹೀಗೆ ಆಗೋದು. ಎದುರುಗಡೆ ಇದ್ದವ್ರು ಒಳ್ಳೆಯವ್ರ ಥರ ನಾಟಕ ಮಾಡಿದ್ರೆ ಹೇಗಮ್ಮ ಕಂಡುಹಿಡಿಯೋಕ್ಕಾಗುತ್ತೆ? ನಾಟಕ ಮಾಡ್ತಾರೆ ಅಂತ ಗೊತ್ತಲ್ವಾ, ಮತ್ತೆ ಯಾಕೆ ಲವ್ ಮಾಡಬೇಕು? ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಎಷ್ಟು ಹುಷಾರಾಗಿದ್ರು ಕಡಿಮೆನೆ. ಸೀರೆ ಮೇಲೆ ಬೆಂಕಿ ಬಿದ್ದರು, ಬೆಂಕಿ ಮೇಲೆ ಸೀರೆ ಬಿದ್ದರು, ಸುಡೋದು ಸೀರೆನೆ. ಆಯ್ತಾಯ್ತು, ನೀನು ಮತ್ತೆ ಈಗ ನೀನು ಮೋರಲ್ ಎಜುಕೇಶನ್ನ ಶುರು ಮಾಡಬೇಡ. ನಾನು ಕೇಳಿ ಕೇಳಿ ಬೋರ್ ಆಗಿದೆ. ಹುಟ್ಟದಾಗಿಂದ ಇಷ್ಟೆಲ್ಲ ಹೇಳ್ಕೊಟ್ಟಿರೋದಕ್ಕೆ ನಿಮ್ಮ 3 ಜನದಲ್ಲೂ ಇಷ್ಟು ಒಳ್ಳೆ ಗುಣಗಳು ಬಂದಿರೋದು. ಆ ವಿಷಯದಲ್ಲಿ ನನಗೆ ಹೆಮ್ಮೆ ಇದೆ. ಹೇಳು ವಿಜಯ್. ಆಫೀಸ್ಗೆ ಹೊರಬಿಟ್ಟಿಯಾ ಲಕ್ಷ್ಮಿ? ಹ್ಞೂ ಕಣೆ, ಹೊರಡ್ತಾ ಇದ್ದೀನಿ. ಏನಾಯ್ತು? ಏನಿಲ್ಲ, ಬೆಳಗ್ಗೆ ಸುಧಾ ಕಾಲ್ ಮಾಡಿದ್ಲು. ಅದೇನೋ ಸ್ವಿಚಿಂಗ್ ಮೆಟೀರಿಯಲ್ದು ಪ್ರಾಬ್ಲಮ್ ಆಗಿದೆಯಂತೆ. ಬರೋಕಿನ್ನೂ 2-3 ದಿನ ಆಗುತ್ತಂತೆ. ಅಯ್ಯೋ ಹೌದಾ? ಮತ್ತೆ ಚೆನ್ನೈ ಆರ್ಡರ್ ಇವತ್ತೇ ಕಂಪ್ಲೀಟ್ ಆಗ್ಬೇಕಲ್ವೇನೆ? ಅದಕ್ಕೆ ಕಣೆ ಫೋನ್ ಮಾಡಿದ್ದು. ನೀನೇನು ಆಫೀಸಿಗೆ ಬರಕ್ ಹೋಗ್ಬೇಡ, ನಾನೇ ಬಂದು ಪಿಕ್ ಮಾಡ್ತೀನಿ. ನೆನ್ಮಂಗ್ಲದೇನೋ ಸ್ಟಾಕ್ ಇದೆಯಂತೆ, ಹೋಗಿ ನೋಡ್ಕೊಂಡು ಬರೋಣ. ಹೌದಾ? ಸರಿ ಆಯ್ತು, ನನ್ನ ಬಾಸ್ಗೊಂದ್ಸಲ ಇನ್ಫಾರ್ಮ್ ಮಾಡ್ಬಿಡ್ತೀನಿ. ನಾವು ಇಲ್ಲಿಂದಾನೇ ಹೊರಡೋಣ. ಸರಿ ಕಣೆ, ಒಂದು 10 ನಿಮಿಷ ನಿಮ್ಮ ಮನೆ ಹತ್ರ ಇರ್ತೀನಿ. ಬಾಯ್. ಸರಿ, ನೀನ್ ಬಾ. ಸರಿ, ಆಫೀಸಿಗೆ ಲೇಟ್ ಆಯಿತು, ಹೊಡೋಣ? ಇಲ್ಲ ರೀ, ನೀವು ಹೊರಡಿ. ನಾನಿವತ್ತು ಆಫೀಸಿಗೆ ಹೋಗಲ್ಲ. ಯಾಕೇನಾಯ್ತು? ಹುಷಾರಿಲ್ವಾ? ಏನಾರು ಇದ್ರೆ ಹೇಳು. ಅಯ್ಯೋ ರಾಮ, ನನ್ಗೇನೂ ಆಗಿಲ್ಲ ರೀ, ನಾನು ಆರಾಮಾಗೇ ಇದ್ದೀನಿ. ಆಫೀಸಲ್ಲಿ ರಾ ಮೆಟೀರಿಯಲ್ ಪ್ರಾಬ್ಲಮ್ ಆಗಿದೆ ಅಂತೆ, ಅದಕ್ಕೆ ನೆಲಮಂಗ್ಲಕ್ಕೆ ಹೋಗ್ಬೇಕು. ವಿಜಿ ಇಲ್ಲೇ ಬರ್ತೀನಿ ಅಂತ ಹೇಳಿದಾಳೆ. ನಾವಿಬ್ರು ಇಲ್ಲಿಂದಾನೇ ಹೋಗ್ತೀವಿ. ಹೌದಾ? ಸರಿ, ಹುಷಾರು. ಮನೆಯಿಂದನೇ ಬಾಕ್ಸ್ ತಗೊಂಡೋಗು, ಜೊತೆ ವಾಟರ್ ಬಾಟಲ್ನು ತಗೊಂಡೋಗು, ಜೋಪಾನ. ನನ್ನೇನು ಸಿರಿಯಷ್ಟು ಚಿಕ್ಕವಳು ಅನ್ಕೊಂಡಿದ್ದೀರಾ? ಹೌದು, ನನ್ನ ಮಹಾಲಕ್ಷ್ಮಿ ಆವತ್ತು ನನಗೆ ಪುಟ್ಟು ಲಕ್ಷ್ಮಿನೇ. ಬಿಟ್ರೆ ನನ್ನ ಬ್ಯಾಗಲ್ಲೇ ಕುಡ್ಸ್ಕೊಂಡು ಕರ್ಕೊಂಡು ಹೊರಟೋಗ್ತೀರಾ? ಟೈಮ್ ಆಯ್ತು, ಹೊರಡಿ ನೀವು, ಹೊರಡಿ. ಒಂದು 5 ನಿಮಿಷ ನೆಮ್ಮದಿಯಾಗಿರೋಣ ಅಂತಂದ್ರೆ ಬಿಡಲ್ಲ ಇವನು. ಎಲ್ಲ ನನ್ನ ಕರ್ಮ. ಎಲ್ಲಿಂದ ಗಂಟು ಬಿದ್ನೋ ಇವನು. ಬೆನ್ನಿಗೆ ಬಿದ್ದು ಬೇತಾಳನ್ ಕತೆ ಆಗಿದೆ. ನಿನಗೆ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತ ನನಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋದಾ ನೀನು? ಏನ್ ಚಿನ್ನ ಈ ತರ ಹೇಳ್ತಾ ಇದೀಯಾ? ನಿಮ್ ಬಿಟ್ರೆ ನಂಗಾದ್ರೂ ಯಾರಿದ್ದಾರೆ ಹೇಳೋ? ಥು,
ಚಿನ್ನ ಅಂತೆ. ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ನಾಚಿಕೆ ಎಲ್ಲ ಸ್ಟ್ರೇಂಜರ್ಸ್ ಮಧ್ಯೆ ಇರಬೇಕು, ಗಂಡ ಹೆಂಡತಿ ಮಧ್ಯೆ ಅದೆಲ್ಲ ಇರುತ್ತೆ ಹೇಳು. ಏಯ್, ನಿನ್ನ ಹೊಲ್ಸು ಬಾಯಿಂದ ನನ್ನ ಹೆಂಡತಿ ಅಂತ ಕರಿಬೇಡ. ಮೊದ್ಲು ಫೋನ್ ಇಡು. ಹಲೋ ಹಲೋ, ಫೋನ್ ಇಡೋದಕ್ಕೆಲ್ಲ ಮಾಡಿದ್ದು ಚಿನ್ನ. ಇವಾಗ ನಿನ್ ಗಂಡಂಗೊಂದು ನಿನ್ನಿಂದ ಚಿಕ್ಕ ಹೆಲ್ಪ್ ಆಗ್ಬೇಕಲ್ಲ. ನೋಡು, ನಾನ್ ನಿನ್ ಹೆಂಡ್ತಿನೂ ಅಲ್ಲ, ನೀನ್ ನನ್ ಗಂಡನೂ ಅಲ್ಲ. ಮೊದ್ಲು ಫೋನ್ ಇಡು. ಈಗಾಗ್ಲೇ ನೀನ್ ಮಾಡಿರೋದು ಸಾಕಾಗಿ ಹೋಗಿದೆ ನನ್ಗೆ. ಹಂಗೆಲ್ಲ ಹೇಳಿದ್ರೆ ಹೇಗೆ? ಅರ್ಜೆಂಟಾಗಿ ಒಂದು 50,000 ಬೇಕಿತ್ತಲ್ಲ. ಗೊತ್ತಿತ್ತು ನನಗೆ, ಇಂಥದ್ದೇ ಏನೋ ಬೇಕು ಅಂತಾನೆ ಫೋನ್ ಮಾಡಿರ್ತೀಯ ಅಂತ ನನಗೆ ಗೊತ್ತಿತ್ತು. ಮೊದ್ಲು ಫೋನ್ ಇಡು. ನನ್ನ ಹತ್ರ ಯಾವ ದುಡ್ಡು ಇಲ್ಲ. ಅದೇಂಗಾಗುತ್ತೆ? ಇಲ್ಲಾಂದ್ರೆ ಹೇಗಾದ್ರೂ ಅರೇಂಜ್ ಮಾಡಿಕೊಡ್ಬೇಕಲ್ವಾ? ನೋಡು ಸುಧೀರ್, ದಯವಿಟ್ಟು ನನಗೆ ಹಿಂಸೆ ಕೊಡಬೇಡ. ಈಗಾಗಲೇ ನಿನ್ನಿಂದ ನಾನು ಸಾಕಷ್ಟು ಅನುಭವಿಸಿದ್ದೀನಿ. ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಟು ಬಿಡು. ಇದೊಂದ್ಸಲ ದುಡ್ಡು ಕೊಟ್ಬಿಡು ಚಿನ್ನ, ಬಿಟ್ಬಿಡ್ತೀನಿ. ಅದೇನು ಅಂದರೆ ಸಾಲ ಕೊಟ್ಟು ಹುಡ್ಕೊಂಬಂದ್ರೆ ಕಷ್ಟ ಆಗುತ್ತೆ. ಗಂಡ ಕಷ್ಟದಲ್ಲಿದ್ದಾಗ ಅವನಿಗೆ ಸಹಾಯ ಮಾಡಬೇಕಾಗಿರೋದು ಪತ್ನಿ ಧರ್ಮ ಅಲ್ವಾ? ನೋಡು, ಇಷ್ಟೊತ್ತು ನಾನು ಒಳ್ಳೆ ಮಾತಿನಲ್ಲಿ ಹೇಳಿದ್ದೀನಿ, ಆದರೆ ನೀನು ಯಾಕೋ ಕೇಳೋ ಥರ ಕಾಣಿಸ್ತಿಲ್ಲ. ನೀನು ಹೀಗೆ ನನಗೆ ಹಿಂಸೆ ಕೊಡ್ತಾ ಇದ್ರೆ ನಾನು ಪೊಲೀಸ್ ಅವ್ರ ಹತ್ರ ಹೋಗ್ಬೇಕಾಗತ್ತೆ. ಹುಷಾರ್. ಹೌದಾ? ಸರಿ ಬಿಡು, ನೀನು ಸೀದಾ ಪೊಲೀಸ್ ಹತ್ರ ಹೋಗು, ನಾನು ನಿಮ್ಮ ಮನೆಯವ್ರ ಹತ್ರ ಹೋಗ್ತೀನಿ. ನಿಮ್ಮ ಫೋನ್ಗೊಂದು ಫೋಟೋ ಕಳಿಸಿದ್ದೀನಿ ನೋಡ್ತೀನ. ಆ ಫೋಟೋ ಕತೆ ಏನು ಗೊತ್ತಾ? ನೋಡಿ ಅತ್ತೆ, ನಿಮ್ಮ ಮಗಳು ದುಡ್ಗೋಸ್ಕರ ಈ ತಾಳಿ ಸರನೇ ಅಡ ಇಡೋಕೆ ಹೋಗಿದ್ಲು. ಏನೋ ನನ್ನ ಪುಣ್ಯ ಇದು ನನ್ನ ಕೈಗೆ ಸಿಗೋ ಹಾಗಾಯಿತು. ಗಂಡ ಬದುಕಿರೋವಾಗಲೇ ಹೀಗೆ ತಾಳಿ ಸರ ಮಾರೋದು ಸರಿನಾ ಹೇಳಿ ಅತ್ತೆ? ನೀವಿನ್ನೂ ನನ್ನ ಅಳಿಯ ಅಂತ ಒಪ್ಕೊಳ್ದೇ ಇರ್ಬೋದು, ಆದರೆ ಅವಳಿಗೆ ನನ್ನ ಗಂಡ ಅನ್ನೋದಂತೂ ಸುಳ್ಳಾಗಲ್ಲ ಅಲ್ವಾ? ಅಂತ ನೇರ ನಿಮ್ಮ ಅಮ್ಮನ ಹತ್ರ ಬಂದು ಹೇಳ್ತೀನಿ. ಆಮೇಲೆ ಏನಾಗುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಅದು ಯಾವ ಮುಹೂರ್ತದಲ್ಲಿ ನನಗೆ ಗಂಟು ಬಿದ್ಯೋ ಅಲ್ಲಿಂದ ನನ್ನ ಜೀವನನೇ ಹಾಳಾಗೋಯ್ತು. ಅಷ್ಟೊಂದೆಲ್ಲ ಎಮೋಷ್ನಲ್ ಆಗೋಕ್ಕೆ ಹೋಗ್ಬೇಡ ಚಿನ್ನ. ಹೇಗೆ ದುಡ್ಡು ಅರೇಂಜ್ ಮಾಡೋದು ಅಂತ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು, ಎಲ್ಲ ಸರಿ ಹೋಗುತ್ತೆ. ಕಾಯ್ತಾ ಇರ್ತೀನಿ. ಹಾಂ, ಬಾಯ್.